ಗುಡ್ ಮಾರ್ನಿಂಗ್. ಇವತ್ತು ಥರ್ಡ್ ಡೇ. ಬೇಸಿಕ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ರೆಡಿ ಆದ್ನಿ. ಜಿಮ್ ಕಡೆ ಬನ್ನಿ. ಜಿಮ್ ಓಪನ್ ಮಾಡಿ ದೇವ್ರ ದೀಪ ಹಚ್ಚಿ ಶಿಲಾಜಿತ್ ಕುಡ್ದೆ ಅಬ್ಡಮನ್ ಫ್ಯಾಟ್ಸ್ ಒಳಗೆ ಕಾರ್ಡಿಯೋ ವರ್ಕೌಟ್ ಮಾಡಿ ಫಸ್ಟ್ ಮೀಲ್ ತೊಗೊಂಡು ಲೇಡೀಸ್ ಟ್ರೈನಿಂಗ್ ಸೆಷನ್ ಇತ್ತು. ಆ ಟ್ರೈನಿಂಗ್ ಸೆಷನ್ ಮುಗಿಸಿ ಒಂದು ಪಿ ಟಿ ಇತ್ತು ಮುಗಿಸ್ಕೊಂಡ ಮನೆ ಕಡೆ ಬಂದ. ಸೆಕೆಂಡ್ ಮೀಲ್ ತೊಗೊಂಡು ಕಾರ್ ಪಾಸಿಂಗ್ ಇತ್ತು, ಸೊ ಕಾರ್ ತೊಗೊಂಡು ಹಾಸ್ಪಿಟಲ್ಗಡೆ ಬಂದು ಹಾಸ್ಪಿಟಲ್ದಾಗ ಮೇಂಟೆನೆನ್ಸ್ ವರ್ಕ್ ಇದ್ದು ಮುಗಿಸ್ಕೊಂಡ ಆರ್ ಟಿ ಆಫೀಸ್ಗೆ ಹೋಗಿ ಪಾಸಿಂಗ್ ಕೆಲಸ ಮುಗಿಸ್ಕೊಂಡ. ಥರ್ಡ್ ಮೀಲ್ ತೊಗೊಂಡು ಲೆಕ್ಚರಿಂಗ್ ಇತ್ತು ಮುಗಿಸ್ಕೊಂಡು ಮನೆ ಕಡೆ ಹೋಗಿ ಜಿಮ್ ಬಂದು ಪ್ರೀ ವರ್ಕೌಟ್ ಮೀಲ್ ತೊಗೊಂಡು ವಾರ್ಮಪ್ ಮಾಡಿದ್ನಿ. ಬಾಯ್ಸಪ್ ಸಲುವಾಗಿ ಬಾಯ್ಸಪ್ದಾಗ ಬಾರ್ಬಲ್ ಕರ್ಲ್, ಡಂಬಲ್ ಕರ್ಲ್, ಪೀಚರ್ ಕರ್ಲ್, ಕಾನ್ಸಂಟ್ರೇಷನ್ ಕರ್ಲ್, ಡಂಬಲ್ ಹ್ಯಾಮರ್, ರಿವರ್ಸ್ ಕೇಬಲ್ ಕರ್ಲ್, ಓರಾಮ್ ಸಲುವಾಗಿ ರೆಸ್ಟ್ ಕರ್ಲ್ ಮಾಡಿ ಮನೆ ಕಡೆ ಹೋಗಿ ಲಾಸ್ಟ್ ಮೀಲ್ ತೊಗೊಂಡು ಡೇ ಎಂಡ್ ಮಾಡ್ತೀನಿ. ಇವತ್ತು ನಾನು ಪಾಸ್ಟ್ ಬಗ್ಗೆ ಏನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರ ಲೈಫ್ದಾಗೂ ಆಸೆ ಇರ್ತದೆ ರೀ ತಾವು ಕಲ್ತಂಥ ಸ್ಕೂಲ್ದಾಗ ಒಂದು ಸಲ ಆದರೂ ಗೆಸ್ಟ್ ಆಗ್ಬೇಕಂತೇಳಿ. ಬಟ್ ನನ್ನ ಲೈಫ್ದಾಗ ಆ ಥರ ಇರಲೇ ಇಲ್ಲ. ಯಾಕಂದರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸೇ ಇರಲಿಲ್ಲ. 6 ಕ್ಲಾಸ್ ಇದ್ದರೆ 3 ಕ್ಲಾಸ್ ನಾನು ಹೊರಗೆ ಆಗ್ತಿದ್ದೆ ಯಾವುದೋ ಒಂದು ರೀಸನ್ಗೆ. ಈ ರೀಸನ್ ನಮ್ಮ ಪ್ಯಾರೆಂಟ್ಸ್ ಮೀಟಿಂಗ್ ಬರೋಕ್ಕೂ ಹೆದರ್ತಿದ್ರೆ. ಇವನ್ ನಾನು ಆ್ಯನ್ಯುವಲ್ ಗ್ಯಾದ್ರಿಂಗ್ ಅಟೆಂಡ್ ಆಗ್ತಿರಲಿಲ್ಲ. ಬಟ್ ನನ್ನ ಹಾರ್ಡ್ ವರ್ಕ ಒಂದಿನ ನನ್ನ ಸ್ಕೂಲಿಗೆ ನಾನು ಗೆಸ್ಟಾಗಿ ಇನ್ವೈಟ್ ಮಾಡೇ ಬಿಟ್ರೆ ಬಹುಶಃ ಅದೇ ದಿನ ನನ್ನ ಭಾಳ ಸ್ಪೆಷಲ್ ದಿನ. ಯಾಕಂದ್ರೆ ಅವತ್ತು ನಾನು ಭಾಳ ಎಮೋಷ್ನಲ್ ಆಗಿದ್ದೆ. ನನ್ನ ಪ್ಯಾರೆಂಟ್ಸ್ ನನ್ನ ಸಲುವಾಗಿ ಫಸ್ಟ್ ಟೈಮ್ ಇಷ್ಟು ಖುಷಿಯಾಗ್ಯಾರ, ಪ್ರೌಡ್ ಫೀಲ್ ಮಾಡ್ಕೋತಾರೆ ಅಂತೇಳಿ ಅವ್ರು ನೋಡಿ ನನ್ನ ಕಣ್ಣ ನೀರೇ ಬಂದಿತ್ತು. ನಾನು ಇದನ್ನು ಯಾಕೆ ಶೇರ್ ಮಾಡ್ಕೊಳತ್ತೀನಿ ಅಂದ್ರೆ, ಸೊ ಅವ್ರನ್ನ ಪ್ರೌಡ್ ಫೀಲ್ ಮಾಡಿಸೋದು ನಮ್ಮ ಕರ್ತವ್ಯ. ಅಟ್ಲೀಸ್ಟ್ ನಮ್ಗೆ ಅವ್ರನ್ನ ಪ್ರೌಡ್ ಫೀಲ್ ಮಾಡ್ಸೋಕ್ಕಾಗಲಿ ಅಂದ್ರೆ ಅವ್ರ ಹೆಸರು ಕೆಡುವಂಥ ಕೆಲಸನಾದರೂ ಮಾಡಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ.